ನೋಡಿ ಫ್ರೆಂಡ್, these are the faces are going to Shirdi. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಶಿರಡಿಗೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಜೊತೆ. ಸೊ ಅದು ಒಂದು ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈಗ ನಮಗೆ 7:30 ಟ್ರೈನ್ ಇದೆ, ಇವಾಗ 6 o'clock. ಐ ವಾಸ್ ಜಸ್ಟ್ ಪ್ಯಾಕಿಂಗ್. ಸೊ ಇಲ್ಲಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಐ ಗಿವ್ ಆಲ್ ದಿ ಇನ್ಫಾರ್ಮೇಷನ್ಸ್. ಆ್ಯಕ್ಚುಲಿ ನಾನು ಜಾಸ್ತಿ ಲಗೇಜ್ ತೊಗೊಂಡು ಹೋಗ್ತಾ ಇಲ್ಲ, ಜಸ್ಟ್ ದಿಸ್ ಮೈ ಲ್ಯಾಪ್ಟಾಪ್ ಬ್ಯಾಗ್. ಇದರಲ್ಲಿ ನನ್ನದು ಕ್ಲೋದಿಂಗ್ ಎಲ್ಲ ಹಾಕಿದ್ದೀನಿ. ಆ್ಯಂಡ್ ಸ್ಕಿನ್ ಕೇರಿಗೆ ಎಲ್ಲ ನನಗೆ ಫ್ರೀ ಬೇಸ್ ಬಂದಿತ್ತಲ್ಲ, ಅದನ್ನು ನಾನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇದು ಮಾಯ್ಶ್ಚರೈಸರ್, ಇದು ಕ್ಲೆನ್ಸರ್, ಇದು ಇನ್ನೊಂದು ಕ್ಲೆನ್ಸರ್, ತುಂಬ ಡಸ್ಟ್ ಇದ್ದಾಗ ನಾನು ಯೂಸ್ ಮಾಡೋ ಕ್ಲೆನ್ಸರ್. ಆ್ಯಂಡ್ ಐ ಆಲ್ಸೋ ಹ್ಯಾವ್ ಸನ್ಸ್ಕ್ರೀನ್, ಪುಟ್ಟು ಸನ್ಸ್ಕ್ರೀನ್ ಎಲ್ಲ ಪುಟ್ಟದು. ಸೊ ನನ್ನ ಸ್ಕಿನ್ ಕೇರ್, ನನ್ನ ಬಾಡಿ ಕೇರ್, ನನ್ನ ಮೇಕಪ್ ಎಲ್ಲ ಇದೊಂದು ಚಿಕ್ಕ ಪೌಚಲ್ಲೇ ಆಗಿದೆ. ಸೊ ಯಾ, ದಟ್ಸ್ ಇಟ್. ಪ್ಯಾಕಿಂಗ್ ಎಲ್ಲ ಆಗಿದೆ, ಇದೊಂದು ಬಾಕಿ ಇತ್ತು. ಸೊ ನಾವು ಹೊರಡ್ತೀವಿ. ಲೆಟ್ಸ್ ಗೋ. ಮನೆಯಲ್ಲಿ ಯಾರಾದರೂ ಇರಬೇಕು ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಮ್ಮ ಅಪ್ಪ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ನನ್ನ ಮಗ ಫುಲ್ ಹಗ್ ಮಾಡಿ ಬಾಯ್ ಮಾಡಿ ಬರ್ತಾ ಇದ್ದಾನೆ. ಈ ಟ್ರೈನ್ ಜರ್ನಿ 24 hours ಆಗಿರೋದ್ರಿಂದ ಜಾಸ್ತಿ ಟ್ರೈನಲ್ಲಿ ಫುಡ್ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ನಾವು 2 meals ಮನೆಯಿಂದನೇ ಪ್ರಿಪ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಅದಕ್ಕೆ ಲಗೇಜ್ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ನನ್ನ ಹಸ್ಬೆಂಡ್ ಬಂದಿದ್ದರು ನಮ್ಮನ್ನೆಲ್ಲ ಡ್ರಾಪ್ ಮಾಡಲಿಕ್ಕೆ. ಸೊ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀವಿ. ಜಸ್ಟ್ ಇಂಡಿಯನ್ ಮಾಮ್ಸ್ ಥಿಂಗ್, ಹೋಗೋ ತನಕ ಏನಾದರೂ ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಎಲ್ಲ ಕೆಲಸ ಮಾಡಿ ಪ್ಯಾಕ್ ಮಾಡಿ ಕೊನೆಗೆ ನಮ್ಮ ತಂದೆಗೆ ಬಾಯ್ ಹೇಳಿ ವಿ ಲೆಫ್ಟ್ ಟು ರೈಲ್ವೆ ಸ್ಟೇಷನ್. ಬಂದಿದ್ದೀವಿ ನಾವು ಇಲ್ಲಿಗೆ. ನೋಡಿ, ಇದೇನೆ ನಮ್ಮದು ರೈಲ್ವೆ ಸ್ಟೇಷನ್ನಿಂದ ಹೋಗ್ಬೇಕು ಗಾಯ್ಸ್. ಈ ಟ್ರೈನ್ ಬ್ಯಾಂಗ್ಳೂರ್ ಮೇಲೆ ಹೋಗೋದಿಲ್ಲ. ಸೊ ಅದಕ್ಕೆ ಇಲ್ಲೇ ಮದ್ದೂರು ವಡೆ ತಿನ್ಕೋತಾ ಇದ್ದೀನಿ. ಟ್ರೈನಲ್ಲಿ ಹೋದಾಗೆಲ್ಲ ನನಗೆ ಮದ್ದೂರು ವಡೆ ತಿನ್ನಲೇಬೇಕು, ಇಲ್ಲಾಂದರೆ ಜರ್ನಿ ಇನ್ಕಂಪ್ಲೀಟ್ ಅನಿಸುತ್ತೆ. Hi friends, welcome back to my YouTube channel. This is Dhanush. Hi. ನೋಡಿ ಫ್ರೆಂಡ್, these are the faces are going to Shirdi. ಬಟ್ಟೆ ತಗೋತಾ ಇದ್ದೀನಿ. ನಾನು ಶೂ ಮಾಡ್ತಾರ ಲಾಯಸ್ ಹೇಳು ಅವಾಗ ಬಂದ್ಬಿಟ್ಟಿದ್ದಾನೆ. ಯಾರು ಅಮ್ಮನೇ ಯಾವಮ್ಮ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. 7-8 ನಿದ್ದೆ ಮಾಡಿದ್ರ ಆಂಟಿ? ಸ್ವಲ್ಪನೂ ನಿದ್ದೆ ಬರ್ಲಿಲ್ಲ, ಬಟ್ ಎಲ್ಲಾ ಸ್ಟೇಷನ್ ನೋಡ್ಕೊಂಡು ಹೆಸರುಗಳೆಲ್ಲ ತಿಳ್ಕೊಂಡು ಸುಮ್ಮನೆ ಮ್ಯಾಪ್ ಎಲ್ಲ ತಿಳ್ಕೊಂಡ್ರಿ ಹಂಗಂದ್ರೆ. ಹೌದು. ನಿಮ್ಗೆ ನಿದ್ದೆ ಬಂತ ಆಂಟಿ? ನಿದ್ದೆ ಬಂದು ಕಡೆ ಒಂದಲ್ಲಿ ವಿಚಾರ ಮಾಡಿ. ಪ್ರೀತು, ನಿನಗೆ ಹೆಂಗಿದೆ ಟ್ರೈನ್ ಸಿಸ್ಟಮ್, ಟ್ರೈನ್ ಎಕ್ಸ್ಪೀರಿಯನ್ಸ್? ವೆರಿ ಬ್ಯಾಡ್. ತುಂಬಾನೇ ಟಾಯ್ಲೆಟ್ ಎಲ್ಲ ಗಲೀಜಾಗಿದೆ, ಮತ್ತೆ ತುಂಬಾ ಡಿಸ್ಟರ್ಬೆನ್ಸ್ ಜಾಸ್ತಿ. ಈ ಮಾರ್ಕೊಂಡು ಬರೋರ್ದೇ ಅರ್ಧ ತಲೆನೋವು. ಮಧ್ಯ ಪ್ಯಾಸೆಂಜರ್ಸ್ ಅಂತೂ ಮಧ್ಯೆ ಬಂದು ಮಲಗಿರೋರೆಲ್ಲ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಪ್ಯಾಸೆಂಜರ್ಸ್? ಹೌದು. ಮತ್ತೆ ರಾತ್ರಿ ಇಳಿತಾರೆ, ಕೆಲವರು ಹತ್ತುತ್ತಾರೆ, ಹತ್ತೋರೆಲ್ಲ ಸೀಟ್ ಹುಡುಕ್ತಾರೆ. ಅದೇನೋ ಮಾಡಕ್ಕಾಗಲ್ಲ. ಅದೇನೋ ಮಾಡಕ್ಕಾಗಲ್ಲ. ಹೇಳು ರಿಕ್ಕಿ, ನಿದ್ದೆ ಮಾಡ್ದಾ? ಚೆನ್ನಾಗಿತ್ತಾ? ಹೆಂಗಿತ್ತು ಟ್ರೈನ್? ಚೆನ್ನಾಗಿರ್ಲಿಲ್ಲ? ಯಾಕೆ ಚೆನ್ನಾಗಿರ್ಲಿಲ್ಲ ಹೇಳು? ಸ್ಮೆಲ್ಲು. ಆಮೇಲೆ ಬೆಳಿಗ್ಗೆ ಸ್ವೀಟ್ ತಿಂತಾ ಇದ್ದೀನಿ. ಇದು ಕಾಂದ ಅಂತ, ಬೆಲ್ಗಾಮ್ದು ಸ್ವೀಟ್. 5 ಗಂಟೆಗೆ ಎದ್ದು ತಗೊಂಡಿದ್ದು, ನೋಡೋಣ ಹೇಗಿರುತ್ತೆ ಅಂತ. ಬಟ್ ಪ್ಯಾಕೇಜಿಂಗ್ ಸ್ವಲ್ಪ ಚೆನ್ನಾಗಿರ್ಬೇಕಿತ್ತು ಅಷ್ಟೇ, ಬಟ್ ಟೇಸ್ಟ್ ಸಾಕಾಗಿದೆ. ಓಕೆ, ಕಟ್. 10ಗೆ ಎಷ್ಟು ಕೊಡ್ತೀರಾ ಮೇಡಮ್ ಇದನ್ನ ರೇಟಿಂಗಾ? 10ಗೆ ಐ ವುಡ್ ಗಿವ್ 9.
ಒಂದು ಏನಕ್ಕಿಲ್ಲ ಅಂತಂದರೆ ಕವರ್ ಪ್ಯಾಕೇಜಿಂಗ್ ಟೇಸ್ಟ್ ಚೆನ್ನಾಗಿದೆ, ಮೈಲ್ಡಾಗಿ ಚೆನ್ನಾಗಿದೆ. ತಗೊಳ್ರು. ಕಮಾನ್. ಟ್ರಾವೆಲರ್ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದೀರಾ? ನಾವು ಮೇಡಮ್ ಇಡೀ ಬೆಂಗಳೂರೇ ನಮ್ದು. ಬೆಂಗಳೂರಲ್ಲಿ ಫುಲ್ ಸುತ್ತಾಡ್ಬಿಟ್ಟಿದೀವಿ, ನೈಟ್ ಮಾರ್ನಿಂಗ್ ಎಲ್ಲ. ಇರೋ ಮಾತಾಡೋದ್ ಬೇಡ, ಅಲ್ಲಿಗೆ ಬಂದ್ಬಿಡೋಣ. ಡಿಸ್ಟರ್ಬೆನ್ಸ್ ಲೈಫ್ ಎಲ್ಲಿಂದ ಎಲ್ಲಿ ಹೋಗ್ಲಿ ಫುಲ್ ಡಿಸ್ಟರ್ಬೆನ್ಸ್. ಇಲ್ಲ ಎಣ್ಣೆ ಇಕ್ಲಾಟ ಆಯ್ತಾರೆ, ಇಲ್ಲ ಗಿಡ್ಡ ಇಕ್ಲಾಟ ಆಯ್ತಾರೆ, ಏನು ಮಾಡಕ್ಕಾಗಲ್ಲ. ಬರೀ ಹಿಂಗೇನಿಲ್ಲ. ಹೆಣ್ಮಕ್ಳು ಏನ್ ಮಾಡಿದ್ರು? ಬರೀ ಮೋಸ, ಬರೀ ಮೋಸ. ನೀನ್ ಯಾಕೆ ಮೋಸ ಹೋದೆ? ಬರೀ ಕಿತಾಪತಿ, ಬರೀ ಕಿತಾಪತಿ. ನಾನ್ ಮೋಸ ಆಗಲ್ಲ, ಅದಕ್ಕೆ ಅವ್ರೇ ಬಿಟ್ಬಿಡ್ತೀನಿ ಬೇಡ ಅಂದ್ಬಿಟ್ಟು. ಹೀಗೆ ಪ್ಲಾನ್ ಇರ್ಬೇಕು. ಸಾಹಸ ಸಿಂಹ. ಸಿಂಹ ಹಾ ಸಿಂಹ ಹಾ ಯಜಮಾನ ನಾಯಕರು. ನಾಯಕರು ಯಾವುದು ಇಲ್ಲ ಮೂವಿ. ನಾ ಗೊತ್ತಿಲ್ವಾ? ನಿಮಗ್ ಗೊತ್ತಾ? ನವಗ್ರಹ. ಹಾ ಹಂಸವೇಣಿ. ಅಹಂ ಪ್ರೇಮಾಸ್ಮಿ. ಅಹಂ ಪ್ರೇಮಾಸ್ಮಿ ಮಾ. ಯಾವ್ದು ಮಾವನ ಮಗ ಇಲ್ಲ. ಎಸತ ಹೇಳಾಯ್ತು. ಲಾಲಿ ಹಾಡು ಡಾ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಡಾ ಇಂದ ನಂಗೆ ಗೊತ್ತಾಯ್ತು. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3, ಟಿಕ್ ಟಿಕ್ 4, ಟಿಕ್ ಟಿಕ್ 5. ದಾದ ಅಲ್ಲ ಡಾ. ಡಾಕ್ಟರ್ ಸತ್ಯ ಯಾಕಮ್ಮ ಹೀಗಾಗ್ತೀಯ? ನಾವು ಎಲ್ಲರೂ ಒಂದಾಗಿ ಬಾಳಿ ಜಯಶಾಲಿಯಾಗಿ. ಅದೇನ್ ಪ್ಯಾರನ? ಎಲ್ಲರೂ ಒಂದೇ, ಎಲ್ಲರೂ ಜೊತೆ. ಅದನ್ನ ಬಿಟ್ಬಿಡಿ, ಎಲ್ಲರೂ ಎಷ್ಟು ಮೂಮೆಂಟ್ ಮಾಡ್ತೀರಾ ಆಂಟಿ ನೀವು? ಮೋಸ. 2 ಅಕ್ಷರ 30 ಸೆಕೆಂಡ್ಸ್ ಮುಗೀತು. ನಾನು ರಾಜ. ನಾನು 45 ಸೆಕೆಂಡ್ಸ್ ಮುಗೀತು. ಸರಿ ನೋವು. ಮುಚ್ಚು ಬಾಯಿ. 1 ಮುಗಿದ್ರೆ ಒಲವು ಗೆಲುವು. ಮನೆ, ಗಂಟೆ, ದೇವಸ್ಥಾನ, ದೇವರು, ದೇವರ ಗುಡಿ, ಗೋಪುರ, ದೇವರ ಗುಡಿ, ಬಜರಂಗಿ, ಟುವಿ. ಗೊತ್ತಿದ್ರೆ ಹೇಳೋ ಕರೆಕ್ಟ್. ಅದು ನನ್ನಂತ ಕೇಳ್ಕೊಂಡು ಹೂ ಅಂದ್ಮೇಲೆ ಹೇಳ್ತಾನೆ ತಪ್ಪದು. ಇಲ್ಲ ಬರತ್ತೆ ಹಿಂಗೆಲ್ಲ ಮೋಸ. ಟೈಮ್ ಆಯ್ತು ಬಿಡು. Where are we going? ಮುರುಡೇಶ್ವರ. ಹೆಂಗಿದೆ ಟ್ರೈನು? ಚೆನ್ನಾಗಿದೆ ಗೈಸ್, ನೋಡಿ. ಈ ಯೂಟ್ಯೂಬರ್ ದೇವ್ರ ಲೈಕಲ್ಲಿ ಕೊಡಿ ಗೈಸ್. ಏನಿಗೆ ಕೊಡ್ತಾರೆ ಲೈಕ್? ಯಾಕಂದ್ರೆ ಈ ವಿಡಿಯೋ ಫುಲ್ ಚೆನ್ನಾಗೈತೆ ಗೈಸ್, ನೋಡಿ. ಫೈನಲಿ ಶಿರ್ಡಿಗೆ ರೀಚ್ ಆಗಿದ್ವಿ. ನಾವು ಅಡ್ವಾನ್ಸ್ ಆಗಿ ಟ್ರಸ್ಟ್ ಕಡೆಯಿಂದನೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ ಆನ್ಲೈನಲ್ಲಿ. ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಎಲ್ಲ ಮಾಡಿ ರೂಮ್ಗೆ ರೀಚ್ ಆದ್ವಿ. ರೂಮ್ ವಾಸ್ ಸಿಂಪಲ್, ಟ್ರಸ್ಟ್ ಕಡೆಯಿಂದ ಆಗಿರೋದ್ರಿಂದ ನಾಟ್ ಫ್ಯಾನ್ಸಿ. 3 ಬೆಡ್ಸ್ ಕೊಟ್ಟಿದ್ರು, 3 ಕಾಟ್ಸ್, 1 ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ರು. ಸೊ ಇಟ್ ವಾಸ್ ಸಿಂಪಲ್ ಆ್ಯಂಡ್ ನೈಸ್. ಹಾಯ್ ಹಲೋ, ದಿಸ್ ಇಸ್ ದ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್. ಫುಲ್ ರೆಡಿ ಆಗಿದ್ದೀನಿ. ನಿನ್ನೆ ಆ್ಯಕ್ಚುಲಿ ನಾವು ಬಂದು ರೀಚ್ ಆಗಿದ್ದು 8:45 ಹಾಗೆ.
ಸೊ ಅಲ್ಲಿಂದ ರೂಮಿಗೆ ಬಂದು ರೂಮಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಎಲ್ಲ ಮಾಡಿಸಿ ರೂಮಿಗೆ ರೀಚ್ ಆಗೋದೇ ತುಂಬ ಲೇಟ್ ಆಯಿತು, ತುಂಬ ದೂರ ಇದೆ. ಸೊ ಇಲ್ಲಿಗೆ ಬಂದು ಮತ್ತೆ ನಾವು ಹೋಟೆಲ್ಲಿಗೆ ಹೊರಗಡೆ ಹೋಗಿ ಅಲ್ಲಿ ಡಿನ್ನರ್ ಮಾಡಿ ಮುಗಿಸಿ ಮನೆಗೆ ಬರೋ ತನಕ ರೂಮಿಗೆ ಬರೋ ತನಕ ಇಟ್ ವಾಸ್ 1 o'clock. ಮತ್ತು 4 o'clock ಎದ್ದು ಫುಲ್ ರೆಡಿ ಆಗಿ ಹಿಂಗೆ ಹೊರಟಿದ್ದೀವಿ. ಐ ಥಿಂಕ್ ಇಟ್ಸ್ ಆಲ್ರೆಡಿ ಲೇಟ್, ಎಲ್ಲ ಆಲ್ರೆಡಿ ಹೋಗಿದ್ದಾರೆ. ಸೊ ಈಗ ನಾವು ಹೋಗಬೇಕು. ಐ ಜಸ್ಟ್ ವಾಂಟೆಡ್ ಟು ಅಪ್ಡೇಟ್ ದಿಸ್. ಸೊ 30 ಮಿನಿಟ್ಸ್ಗೆಲ್ಲ ನಮ್ಮದು ದರ್ಶನ ಆಗೋಯಿತು. ಯಾಕೆ ಅಂತ ಹೇಳಿದರೆ ನಾವು ಸ್ಪೆಷಲ್ ಟಿಕೆಟ್ನ ತೊಗೊಂಡಿದ್ವಿ, 200 rupees per person. ನಮಗೆ ಟೈಮ್ ತುಂಬ ಕಡಿಮೆ ಇತ್ತು. ಇದಾದಮೇಲೆ ನಾವು ಸಿಂಗಾಪುರಿಗೆ ಹೋಗಿ ಅಲ್ಲಿಂದ ಮತ್ತೆ ಶಿರಡಿಗೆ ಬಂದು ಊಟ ಮಾಡಿ ಅಂದರೆ ಪ್ರಸಾದನ ತೊಗೊಂಡು ನಾವು ಮತ್ತೆ ಸಂಜೆ ಟ್ರೈನ್ ಇತ್ತು, ಅದನ್ನು ಕ್ಯಾಚ್ ಮಾಡಬೇಕಿತ್ತು. ಸೊ ಅದಕ್ಕೆ ನಾವು ಸ್ಪೆಷಲ್ ಟಿಕೆಟ್ನ ತೊಗೊಂಡು ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಅದು ಇದು ಶಾಪಿಂಗ್ ಮಾಡಿಕೊಂಡು ಇಲ್ಲೇ ಟಿಗಳು ತುಂಬ ಸಿಗ್ತಾ ಇರುತ್ತೆ ನಿಮಗೆ. ಸಿಂಗಾಪುರಿಗೆ ಕರ್ಕೊಂಡೋಗಿ ಕರ್ಕೊಂಬಂದುಬಿಡ್ತಾರೆ. ಅದನ್ನು ಕೂಡ ನಾವು ಅಲ್ಲೇ ಮಾತಾಡಿ ಬುಕ್ ಮಾಡಿ ನಾವು ಸಿಂಗಾಪುರಿಗೆ ಹೊರಟ್ವಿ. How is it? ಮಹಾರಾಷ್ಟ್ರದಲ್ಲಿ ತಿಂತಾ ಇದೆಯಾ? How is it? 6 out of 10. Actually, it's better in Mysore only. They will give us benne vada pav. It will be dipped in benne. Maybe this is original. We don't know. That might be the case. Please have some. Nice. The masala is nice. ಹೆಂಗಿದೆ? ಚೆನ್ನಾಗಿದೆಯಾ? ಸಿಂಗಾಪುರಿಗೆ ಬಂದ್ವಿ. ಇಲ್ಲಿ ಶನಿದೇವ್ರು ಎಷ್ಟು ಪವರ್ಫುಲ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ನನಗೆ ಅಷ್ಟಮ ಶನಿ ಇತ್ತು. ಸೊ ಯಾರೋ ಹೇಳಿದ್ರು ಇದನ್ನೇನೋ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಬ್ಲೈಂಡಾಗಿ ದುಡ್ಡು ಖರ್ಚು ಮಾಡಿ ತೊಗೊಂಡೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಈ ಥರ ಶನಿ ದೇವ್ರ ಮೇಲೆ ಎಣ್ಣೆ ಹಾಕಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ. ಬಟ್ ಅದ್ರ ಹತ್ತಿರ ಹೋಗಿ ಎಣ್ಣೆ ಹಾಕಲಿಕ್ಕೆ ಅಗೇನ್ ದೇ ಚಾರ್ಜ್ 500 rupees. ಎಲ್ಲದಕ್ಕೂ ದುಡ್ಡು, ಅಗೇನ್ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಕೃಷ್ಣ ನೀನೇ ನೋಡ್ಕೊಳ್ಳಪ್ಪ, ಸ್ವಲ್ಪ ಶನಿದೇವರಿಗೆ ಹೇಳಿ ಇನ್ಫ್ಲೂಯೆನ್ಸ್ ಮಾಡು ಅಂತ ಕೇಳ್ಕೊಂಡು ಬಂದೆ. ಮತ್ತು ವಾಪಸ್ ಶಿರಡಿಗೆ ಬಂದು ಬೇಗ ಬೇಗ ಪ್ರಸಾದ ಮಾಡ್ಕೊಂಡ್ವಿ. ತುಂಬ ಕಡಿಮೆ ಇತ್ತು ನಮಗೆ ಟೈಮ್. ಸಂಜೆ 5 o'clockಗೆ ನಮ್ಮದು ಟ್ರೈನ್ ಇತ್ತು. ಪ್ಯಾಕೆಲ್ಲ ಮಾಡಿಕೊಂಡು ನಾವು ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ. ಏನಂದ್ರೆ ಹಿಂಗಿರ್ಬೇಕು. ಹಾಯ್ ಆಲ್, ಹೆಂಗಿತ್ತು ಟ್ರಿಪ್? ಚೆನ್ನಾಗಿಲ್ಲ. ದೇವ್ರ ದರ್ಶನ ಹೇಗಾಗಿತ್ತು? ಚೆನ್ನಾಗಾಯ್ತು. ಚೆನ್ನಾಗಿ ನೋಡಿದ್ರಾ? ಸೂಪರ್ ಆಗಿತ್ತು. ಟ್ರೈನ್ದು ತುಂಬ ಹಿಂಸೆ ಆಗೋಯ್ತು. ಅದು ಬಿಟ್ಟರೆ ಅದರ್ವೈಸ್ ಇನ್ನು ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿತ್ತು. ರೋಡ್ ಹೆಂಗಿತ್ತು ಹೇಳಿ? ರೋಡ್ ಅಂತೂ ಖರಾಬ್ ಆಗಿತ್ತು. ಅದು ಯಾರು ಆ ಮಿನಿಸ್ಟ್ರು MLA ಯಾರು ಅನ್ನೋದೇ ಗೊತ್ತಿಲ್ಲ. ಆದಷ್ಟು ಬೇಗ ಶಿರಡಿದು ರೋಡನ್ನ ಸರಿ ಮಾಡಿಕೊಟ್ಬಿಟ್ರೆ ಪಾಪ ಬರೋಂಥ ಪ್ಯಾಸೆಂಜರ್ಸ್ಗೆ ಭಕ್ತಾದಿಗಳಿಗೆಲ್ಲ ತುಂಬ ಒಳ್ಳೇದಾಗುತ್ತೆ, ಅನುಕೂಲ ಆಗುತ್ತೆ. ಟ್ರಸ್ಟ್ ರೂಮ್ ಎಲ್ಲ ಚೆನ್ನಾಗಿತ್ತಲ್ವಾ? ಅದೆಲ್ಲ ಓಕೆ. ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಹೋಗ್ತೀರಾ? ಆಲ್ ಲೇಡೀಸ್ ಟೆಲ್ ಮೀ. ನೋಡೋಣ, ಗೋವಾ ಅನ್ಕೊಂಡಿದೀವಿ. ನೆಕ್ಸ್ಟ್ ಸ್ಮೈಲಿ. ಓಕೆ ಬಾಯ್.